ಅಯ್ಯೋ ತೋರ್ಸೋದೆ ಮರ್ತೋದೆ, ಒಂದು ನಿಮಿಷ. ಹಾ ತೋರಿಸಿ. ಜನನಿಯವರೇ, ಕಾಣಿಸ್ತಿದ್ಯಾ? ಹೇಗಿದೆ ಹೊಸ ಆಫೀಸ್? ತುಂಬಾ ಚೆನ್ನಾಗಿದೆ. ಇನ್ಮೇಲೆ ಇದಕ್ಕೆಲ್ಲ ನಾನೇ ಇನ್ಚಾರ್ಜ್. ಆಲ್ ದ ಬೆಸ್ಟ್ ಶಕ್ತಿ. ಕೊನೆಗೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾಗಿ ಕೆಲಸ ಮಾಡೋ ಹಾಗಾಯ್ತು. ಥ್ಯಾಂಕ್ಸ್ ಜನನಿ. ಜನನಿ, ಇದೆಲ್ಲ ನಿಮ್ಮಿಂದನೇ. ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಅವ್ರು ನಿಮ್ಗೆ ಜವಾಬ್ದಾರಿ ಕೊಟ್ಟಿದಾರಲ್ಲ, ನೀವು ಕಷ್ಟಪಟ್ಟು ಒಳ್ಳೆ ಸಾಧನೆ ಮಾಡಬೇಕು. ನಿಮ್ಮನ್ನು ನೀವು ಪ್ರೂವ್ ಮಾಡಬೇಕು. ಖಂಡಿತ. ಜನನಿ, ನನ್ನ ಮೇಲೆ ಇಷ್ಟೊಂದು ಭರವಸೆ ಇಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇದರಲ್ಲಿ ಥ್ಯಾಂಕ್ಸ್ ಹೇಳೋ ಅಂಥದ್ದೇನಿದೆ? ಪರಸ್ಪರ ಭರವಸೆ ಇದ್ರೆ ತಾನೇ ಪ್ರೀತಿ. ಹೌದು ಜನನಿ, ಇಷ್ಟು ದಿನ ಬದುಕ್ತಿದ್ದೆ, ಈಗ ಜೀವಿಸ್ತಿದ್ದೀನಿ. ಎಲ್ಲದಕ್ಕೂ ಒಂದು ಅರ್ಥ ಕಾಣಿಸ್ತಿದೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಸರಿ, ಈಗಲೇ ಎಲ್ಲ ಥ್ಯಾಂಕ್ಸ್ ಹೇಳಿ ಖಾಲಿ ಮಾಡಬೇಡಿ. ಮುಂದೇನು ಸಾಧಿಸೋದು ತುಂಬಾನೇ ಇದೆ. ನೀವು ನಮ್ಮ ಜೊತೆಗಿದ್ರೆ ನಾನೆಲ್ಲನೂ ಸಾಧಿಸ್ತೀನಿ ಜನನಿ. ಈ ವಿಶ್ವಾಸ ಯಾವಾಗ್ಲೂ ಹೀಗೆ ಇರಲಿ ಶಕ್ತಿ. ಇದ್ದೇ ಇರುತ್ತೆ ಜನನಿ. ನೀವು ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಾ? ಇಷ್ಟು ದಿನ ಅದಕ್ಕೆ ಬಿಟ್ರೆ ನಾನು ಊಟ ಮಾಡಿದ್ನೋ ಇಲ್ವೋ ಅಂತ ಯಾರು ಕೇಳೋರಿಲ್ಲ. ಈಗ ನೀವು ನನಗೋಸ್ಕರ ನನ್ನ ಪರವಾಗಿ ನಿಂತು ಅದಕ್ಕೆ ಹೇಳಿದ್ರಿ. ಅದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ನಾನು ನಿಮ್ಮ ಪರವಾಗಿ ನಿಮಗೋಸ್ಕರ ಯೋಚನೆ ಮಾಡಿದ್ದಲ್ಲ, ನಮಗೋಸ್ಕರ ಯೋಚನೆ ಮಾಡಿದೆ. ಇನ್ಮೇಲೆ ನಮಗೋಸ್ಕರ ನಾವೇ ತಾನೇ ಯೋಚನೆ ಮಾಡಬೇಕು. ಒಬ್ರಿಗೋಸ್ಕರ ಇನ್ನೊಬ್ರು ಇದೀವಿ ಅನ್ನೋ ಭಾವನೆ ಸಾಕು. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗುತ್ತೆ. ಈಶ್ವರಿ. ಅಪ್ಪ ಹೇಳಪ್ಪ. ಅಮ್ಮನಿಗೆ ಮತ್ತೆ ಹುಷಾರಿಲ್ಲಮ್ಮ, ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ. ಹೌದಾ? ಏನಾಯ್ತಪ್ಪ? ಗೊತ್ತಿಲ್ಲಮ್ಮ. ಅಯ್ಯೋ, ಈಗ ಎಲ್ಲಿದ್ದೀರಾ ನೀವು? ಮಾಮೂಲಾಗಿ ತೋರಿಸ್ತೀವಲ್ಲ, ಅದೇ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ. ನೀನು ಈಗಲೇ ಬರ್ತೀಯೋ ಅಥವಾ ಎಲ್ಲ ಮುಗಿ? ಅಪ್ಪ, ಇವರು ನನ್ನ ಮಾತು ಕೇಳಿ ಆಮೇಲೆ ಹೊರಡ್ತೀನಪ್ಪ. ಸರಿ, ನೀನು ಅವನನ್ನು ಕೇಳಿ ಅವನು ಒಪ್ಕೊಂಡು ಆಮೇಲೆ ನೀನು ಹೊರಟು ಇಲ್ಲಿಗೆ ಬಂದು ಅವೆಲ್ಲ ಆಗಲ್ಲ ಬಿಡು. ಆ ರಾಕ್ಷಸ ನಿನ್ನನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಕಾಲಿಡೋದಕ್ಕೆ ಬಿಡೋದಿಲ್ಲ. ನನ್ನ ಹಣೆ ಬರ ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡಮ್ಮ. ಅಪ್ಪ, ಕೊಡಮ್ಮ, ನಾನು ಗೇಮ್ ಆಡಬೇಕು. ಅಕ್ಕ, ಏನಾಯ್ತಕ್ಕ? ನಮ್ಮಮ್ಮಂಗೆ ಹುಷಾರಿಲ್ವಂತೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದಾರಂತೆ. ಅಪ್ಪ ಫೋನ್ ಮಾಡಿದ್ರು. ಮತ್ತೆ ಇಲ್ಲೇನ್ ಮಾಡ್ತಿದ್ಯಾ? ನಡಿ ಬೇಗ. ಅವ್ರು ಕಳಿಸ್ಬೇಕಲ್ವ ನಂದಿನಿ? ಅಯ್ಯೋ, ಎಲ್ಲ ಕೆಲಸನೂ ಮುಗ್ತಿದೆ ಅಕ್ಕ. ಒಗ್ಗರಣೆ ಒಂದು ಹಾಕ್ಬೇಕು ತಾನೆ. ಅದನ್ನ ನಾನು ಮಾಡ್ಕೋತೀನಿ, ನೀನ್ ನಡಿ. ಆದ್ರೂ ಅವರು. ಅಯ್ಯೋ ಅಕ್ಕ, ನಾನು ಮಾತಾಡ್ತೀನಿ, ಬಾಕ ನೀನು ನಡಿ. ಸರಿ ಸರಿಪ್ಪ, ನಾನು ಬಂದ್ಬಿಡ್ತೀನಿ. ಸ್ವಲ್ಪ ಹೊತ್ತು. ಬಾಬಾ. ಒಂದು ನಿಮಿಷ. ಏನಮ್ಮ, ಏನಾಯ್ತು? ಅದು ಅಮ್ಮ. ಏಯ್, ಏನ್ರಿ ಅದು? ಯಾವುದೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಅಡ್ಡಗಟ್ಟು ತಡಿತಿದ್ದೀರಲ್ಲ ನೀವು. ತಡ್ದಿಲ್ಲ ಅಂದ್ರೆ ಹೋಗ್ಬಿಡ್ತಾರಲ್ಲ. ಅಮ್ಮ, ಏನಮ್ಮ, ಏನು ವಿಷಯ? ಬಾಬಾ, ಅಕ್ಕ ಅವ್ರ ತಂದೆ ಕಾಲ್ ಮಾಡಿದ್ರು. ಅವ್ರಮ್ಮ ಆಸ್ಪತ್ರೆಯಲ್ಲಿ ಇದಾರಂತೆ. ಓ, ಇದೇನು ಹೊಸ ವಿಷಯನಾ? ಅಮ್ಮ, ಏನಮ್ಮ? ಸರಿ, ಇದಕ್ಕೆ ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತೀಯಮ್ಮ ನೀನು? ಬಾಬಾ, ಪಾಪ ಇವರಮ್ಮ ಆಸ್ಪತ್ರೆಯಲ್ಲಿ ಇದಾರಲ್ವಾ, ಅಕ್ಕ ಹೋಗ್ಬೇಕಲ್ವಾ, ಕಳಿಸ್ಕೊಡಿ ಅಲ್ಲ. ಏ, ಅದಕ್ಕೆ ಇವಳು ಯಾಕೆ ಹೋಗ್ಬೇಕು? ಇವಳೇನು ದೊಡ್ಡ ಡಾಕ್ಟ್ರಾ?
ಮಾಡೋಕೇನು ಕೆಲಸ ಇಲ್ವಾ? ಹೋಗಿ ಹೋಗಿ ಅಡುಗೆ ಮನೇಲಿ ಕೆಲಸ ಮಾಡಿ. ಅತ್ತೆ ಅಡ್ಗೆ ಎಲ್ಲ ನಾವು ಮಾಡ್ಬಿಟ್ಟಿದೀವಿ. ಒಗ್ಗರಣೆ ಒಂದು ಹಾಕ್ಬೇಕಷ್ಟೇ, ಅದು ರೇಣುಕಾ ಅಕ್ಕ ಹಾಕ್ತಾಳೆ. ಅತ್ತೆ ಅದನ್ನ ನಾನು ಮಾಡ್ತೀನಿ. ಓಹೋ ಎಲ್ಲ ಮೊದಲೇ ಮಾತಾಡಿಕೊಂಡು ತೀರ್ಮಾನ ಮಾಡಿದಿರಿ ಅಂತ ಆಯ್ತು. ಸರಿ ಹೊರಡಮ್ಮ, ಬಾ ಜೊತೆಗೆ ಹೋಗಿ ಬರೋಣ. ಏ, ನಾನು ಹೋಗೋದು ಬೇಡ ಅಂತ ಹೇಳಿಲ್ವೇನೋ? ನೀನೇನು ಹೋಗೋಣ ನಡಿ ಅಂತಿದ್ಯಾ? ಅತ್ತೆ ಹುಷಾರಿಲ್ಲ ಅಂತ ಕೇಳಿ ಮನಸ್ಸು ಕರಗೋಯ್ತಾ? ಅಮ್ಮ, ಆಸ್ಪತ್ರೆಗೆ ಇಲ್ಲಿಂದ ಹೋಗೋಕೆ 3 ರಿಂದ 4 ತಾಸು ಬೇಕು. ಅವಳು ಒಬ್ಳೇ ಹೋದ್ರೆ ಇವತ್ತು ಬರ್ತಾಳ, ನಾಳೆನೇ ಬರೋದು. ಸುಮ್ಮನೆ ನಾನು ಜೊತೆಗೆ ಹೋದ್ರೆ ಹಂಗೆ ಮುಖ ನೋಡ್ಕೊಂಡು ವಾಪಸ್ ಕರ್ಕೊಂಬರ್ಬೋದಲ್ಲ. ನೀನು ಹೇಳೋದು ಸರಿನೇ ಅಲ್ವೋ? ನಿನ್ಗಾಗ್ಲೇ ಫೋನ್ ಬಂದಿತ್ತಲ್ಲ, ಎಲ್ಲೇ ಹೋಗ್ಬೇಕು ಅಂತ ಇದ್ದಿ? ಅದು ನಾನು ಶೇಖರನ್ಗೆ ಹೇಳ್ತೀನಿ ಬಿಡಮ್ಮ. ಹೊರಡಮ್ಮ ಬಾ. ಅಪ್ಪ ಅಮ್ಮಂಗೆ ಮತ್ತೇನಾಯ್ತಪ್ಪ? ಹೇಳದ್ದಲ್ಲಮ್ಮ ಹುಷಾರಿಲ್ಲ ಅಂತ. ಡಾಕ್ಟ್ರೆ, ನಮ್ಮಮ್ಮಂಗೆ ಏನಾಗಿದೆ? ನಿಮ್ಮ ತಾಯಿ ಕಿಡ್ನಿ ಕೆಲಸ ಮಾಡೋದು ಸ್ವಲ್ಪನೇ ಡಿಕ್ಲೈನ್ ಆಗ್ತಾ ಇದೆ. ಅಮ್ಮ, ಅಪ್ಪ ಏನಪ್ಪ ನೀನು? ಡಾಕ್ಟರ್ ಏನು ಹೇಳ್ತಿದ್ದಾರೆ? ನನ್ನಿಂದ ಯಾಕೆ ಈ ವಿಷಯ ಮುಚ್ಚಿಟ್ಟೆ ನೀನು? ನಮಗೆ ಗೊತ್ತಿರ್ಲಿಲ್ಲಲ್ಲಮ್ಮ. ಏನ್ ಡಾಕ್ಟ್ರೆ, ಕಿಡ್ನಿ ಕೆಲಸ ಮಾಡ್ತಾ ಇಲ್ವಾ? ಸರ್, ಪೂರ್ತಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಸರ್. ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಕೆಲಸ ಮಾಡ್ತಿದೆ ಅನ್ನೋದು ಎಲ್ಲ ಬಯಾಪ್ಸಿ ಮಾಡಿದ್ಮೇಲೆ ಗೊತ್ತಾಗೋದು. ಅವಶ್ಯಕತೆ ಬಂದರೆ ಡಯಾಲಿಸಿಸ್ ಕೂಡ ಮಾಡಬೇಕಾಗತ್ತೆ. ಡಯಾಲಿಸಿಸಾ? ಅಪ್ಪ ನೀನು ಹೆದರ್ಕೋಬೇಡಪ್ಪ, ಅಮ್ಮಂಗೇನು ಆಗಲ್ಲ, ಆರಾಮಾಗಿರು. ಮೇಲ್ ಹೋಗೋಕೆ ಸಿದ್ಧವಾಗಿದ್ದವನ್ಗೆ ಭಯ ಏನಿಲ್ಲಮ್ಮ. ನನ್ನನ್ನು ಸೇರಿಸ್ಕೊಂಡೆ ಹೇಳ್ತಿರೋದು.